ಚೆನ್ನಾಗಿರ್ತಿತ್ತು ಪುಟ. ಜಾಣ ನನ್ ಬಂಗಾರಿ ಅಲ್ಲ. ಕೊನೆ ತುತ್ತವರೆಗೂ ಯಾವ ಮಕ್ಕಳು ಬಿಡದೆ ತಿಂತಾರೋ ಅವರೆಲ್ಲ ರಾಜ್ಕುಮಾರಿಯಾಗಿ ಹುಟ್ಟಾರಂತೆ. ಗೊತ್ತಾ ನಿನ್ಗೆ? ಹಾಗಾದ್ರೆ ನಾನೇನಾಗಿ ಹುಟ್ಟಿದ್ದೀನಿ? ನೀನ್ ಇವಾಗ ನಮ್ಮನೆ ದೇವತೆಯಾಗಿ ಹುಟ್ಟಿದ್ಯಾ ನನ್ ಬಂಗಾರ. ತಗೋ ಲಾಸ್ಟ್ ಹೊತ್ತು ಆಯ್ತಾ? ಅಮ್ಮ, ರಾಜ್ಕುಮಾರಿ ದೊಡ್ಡವಳ ದೇವತೆ ದೊಡ್ಡವಳ? ರಾಜ್ಕುಮಾರಿ ದೇವತೆ ಇಬ್ರಿಗಿಂತ ನಮ್ಮನೆ ಚಿನ್ನನೇ ದೊಡ್ಡದು ಕಣೋ. ತಗೋ ಕೊನೆ ತುತ್ತು ಆಯ್ತಾ ಪುಟ? ಜಾಣ ಮರಿ ಕಣೋ. ಇವತ್ತು ನಿನ್ಗೆ ಯಾವ ಕತೆ ಹೇಳು? ಅಮ್ಮ, ಕತೆ ಬೇಡ ಅಮ್ಮ, ಒಂದ್ ಹಾಡು ಹೇಳ್ತ್ಯಾ? ಹಾಡಾ? ಸರಿ. ಹಗಲಿರುಳು ನಿನ್ನ ಧ್ಯಾನ ಮಾಡ್ಬ ದೀನರ ಜಗದೀಶ ನೀನೆ ಕಾಯಬೇಕು ಈ ಬಾಲರ ಜಗದೀಶ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ನೀನಿಲ್ಲದೆ ನಮಗೆ ಮತ್ತಾರು ಇಲ್ಲವಯ್ಯ. ನೀನಿಲ್ಲದೆ ನಮಗೆ ಮತ್ತಾರು. ಲಕ್ಷ್ಮಿ, ಚೆನ್ನಾಗಿ ಹಾಡ್ತೀಯಲ್ಲೇ. ಸುಮ್ನೆ ರೀ ನೀವು. ನಾನ್ ಹೇಗ್ ಹಾಡ್ತೀನಿ ಅಂತ ನನಗ್ ಗೊತ್ತಿಲ್ವಾ? ಹೇಗೆ ಹಾಡ್ತೀಯ ನೀನು? ನಾನ್ ಹಾಡೋದು ಬರೀ ನೀನಂಗಷ್ಟೇ ಸರಿ. ಇನ್ ಯಾರಿಗೂ ಕೇಳೋಕ್ಕೂ ಆಗಲ್ಲ. ನನ್ಗೇನ್ ರಾಗ ಗೊತ್ತಿದ್ಯಾ, ತಾಳ ಗೊತ್ತಿದ್ಯಾ, ಅಥವಾ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿದ್ದೀನ ಹೇಳಿ? ಯೋಚನೆ ಮಾಡಿ ನೋಡಿದ್ರೆ ನೀನ್ ಹೇಳೋದು ಸರಿ. ರಾಗ ತಾಳಗಳ ಪರಿಚಯ ಇಲ್ದೇನೆ ಹಾಡ್ತೀಯ. ಆದ್ರೆ ಪ್ರೀತಿ ವಾತ್ಸಲ್ಯದ ಭಾವ ತುಂಬಾ ಹಾಡ್ತೀಯಲ್ಲ, ಅದು ನಿನ್ನ ಹಾಡನ್ನ ತುಂಬಾ ಚಂದ ಕಾಣಿಸುತ್ತೆ ಅಲ್ವೇನೋ ಪುಟ? ಅಮ್ಮ, ನಾನು ಆಟಾಡಕ್ ಹೋಗ್ಲಾ? ಆಯ್ತು ಪುಟ. ಜೋಪಾನ ಮೀನಾ. ಆಯ್ತಮ್ಮ. ಲಕ್ಷ್ಮಿ, ಒಂದು ವಿಷಯ ಆಗಿಂದ ನನ್ನ ಮನಸ್ಸನ್ನು ಕೊರೀತಾ ಇದೆ. ನೀನು ನಿನ್ನ ಅಣ್ಣನ ಜೊತೆ ಆ ರೀತಿಯಲ್ಲಿ ಮಾತಾಡಬಾರ್ದಾಗಿತ್ತು. ನಾನು ಸ್ವಲ್ಪ ಸಮಾಧಾನವಾಗಿ ಮಾತಾಡಬೇಕಾಗಿತ್ತು. ಪಾಪ ಅವ್ರು ತಾನೇ ಏನ್ ಮಾಡ್ತಾರೆ? ನಮ್ಮ ಮೇಲಿರೋ ಪ್ರೀತಿಯಿಂದ ತಾನೇ ಬಂದು ಕೇಳ್ತಾರೆ. ನಮಗೆ ಇಷ್ಟ ಇಲ್ಲ ಅಂತಂದ್ರೆ ನಯವಾಗಿ ನಾಜೂಕಾಗಿ ಆಗೋಲ್ಲ ಅಂತ ಹೇಳಿ ಕಳಿಸ್ಬೋದಾಗಿತ್ತು. ಅದನ್ನು ಬಿಟ್ಟು ಅವರ ಮನಸ್ಸಿಗೆ ನೋವಾಗೋ ಥರ ಮಾತಾಡ್ಬಿಟ್ಟೆ. ನನಗೆ ತುಂಬಾ ಬೇಜಾರಾಗ್ತಿದೆ ಲಕ್ಷ್ಮಿ. ಇಲ್ಲ ರೀ, ನನಗ್ ಹಾಗ ಅನ್ನಿಸ್ತಾ ಇಲ್ಲ. ನಮ್ಮ ಅಣ್ಣನೇ ಅಲ್ಲ, ಬೇರೆ ಯಾರೇ ಇರ್ಲಿ, ಈ ಮನೆಗೆ ಬರೋರಿಗೆ ಈ ಮನೆ ಬಗ್ಗೆ ತಿಳಿದಿರ್ಬೇಕು. ಪುಟ್ಟಣ್ಣ ನನ್ನ ಮಗ ಇದ್ದಾಗೆ. ಅದನ್ನ ನಾನು ಎಷ್ಟೋ ಸರಿ ನಮ್ಮ ಅಣ್ಣಂಗೆ ಹೇಳಿದ್ದೀನಿ. ಆದ್ರೂ ಹಾಗೆ ಮಾತಾಡ್ತಾನೆ ಅಂದ್ರೆ? ಸರಿ ಲಕ್ಷ್ಮಿ, ಅವರೇನೋ ಕೇಳ್ಬಿಟ್ರು, ಆಗಲ್ಲ ಅಂತ ಹೇಳಿ ಕಳಿಸ್ಬೋದಾಗಿತ್ತಲ್ಲ. ಅದನ್ ಬಿಟ್ಟು ನೀನ್ ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟೆ ಅಂತ ನನಗನ್ನಿಸ್ತಾ ಇದೆ. ಜಾಸ್ತಿ ಮಾತಾಡಿರಬಹುದು, ತಪ್ಪೇನ್ ಮಾತಾಡಿಲ್ಲ. ಪ್ರಪಂಚದಲ್ಲಿ ಅಣ್ಣ ತಮ್ಮ ಇಬ್ರು ಒಟ್ಟಿಗೆ ಒಗ್ಗಟ್ಟ ಇರೋದೇ ಅಪರೂಪ ಆಗ್ತಾ ಇದೆ. ಅಂತದ್ರಲ್ಲಿ ನಮ್ ಪುಟ್ಟಣ್ಣ ನಿಮ್ಮನ್ ದೇವರಿಗಿಂತ ಹೆಚ್ಚಾಗಿ ನೋಡ್ತಾನೆ. ನನ್ನನ್ನ ಸ್ವಂತ ತಾಯಿ ತರ ನೋಡ್ತಾನೆ. ನಮ್ಮನ್ ಬಿಟ್ರೆ ಅವನಿಗೆ ಬೇರೆ ಯಾರಿದ್ದಾರೆ ಹೇಳಿ? ಅವನನ್ನ ಬಿಟ್ಕೊಡೋದಕ್ಕಾಗೋದಿಲ್ಲ ರೀ. ಚಿಚಿ, ಬಿಟ್ಕೊಡು ಅಂತ ನಾನು ಹೇಳ್ತಾ ಇಲ್ಲ ಲಕ್ಷ್ಮಿ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ,
ನಮ್ಮ ಅಣ್ಣ ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋಗೋದಾದ್ರೆ ಹೋಗ್ಲಿ ಬಿಡಿ. ನಾನು ಯಾವಾಗ ಮದ್ವೆ ಮಾಡ್ಕೊಂಡು ಈ ಮನೆಗ್ ಬನ್ನೋ ಆಗ್ಲೇ ನನ್ನ ಪಾಲಿಗೆಲ್ಲ ನೀವೇ ಆಗೋದ್ರಿ. ನಮ್ಮ ಅಣ್ಣನ ಕೋಪಕ್ಕೆ ನಾನು ಸೊಪ್ಪು ಹಾಕೋದಕ್ಕೆ ಹೋಗಲ್ಲ. ನೋಡಿ, ದುಡ್ಡು ಕಾಸು ಯಾರು ಬೇಕಾದ್ರೂ ಸಂಪಾದನೆ ಮಾಡಬಹುದು, ಆದ್ರೆ ಇಂಥ ಒಗ್ಗಟ್ಟಾಗಿರೋ ಕುಟುಂಬ ಎಲ್ಲರಿಗೂ ಸಿಗೋದಿಲ್ಲ. ನನ್ನ ಅದೃಷ್ಟ, ನಾನೇ ಮನೆ ಸೊಸೆಯಾಗಿ ಬಂದಿದ್ದೀನಿ. ಈ ಒಗ್ಗಟ್ಟಿಗೆ ಯಾರಾದ್ರೂ ಭಂಗ ತರ್ತಾರೆ ಅಂದ್ರೆ ಅವನು ನಮ್ಮ ಅಣ್ಣನೇ ಇರ್ಲಿ, ಅವನು ನನ್ ಶತ್ರು ಅಷ್ಟೇ. ಇನ್ನೊಂದ್ಸಲ ಅವನನ್ನ ವಹಿಸ್ಕೊಂಡು ಮಾತಾಡೋದಕ್ಕೆ ಹೋಗ್ಬೇಡಿ. ಹಾಗಲ್ಲ ಲಕ್ಷ್ಮಿ, ಅಮ್ಮನೂ ತುಂಬಾ ಬೇಜಾರು ಮಾಡ್ಕೊಂಡ್ರು ಗೊತ್ತಾ. ನಮ್ಮ ಅಣ್ಣ ಹೇಳಿದ್ದಕ್ಕೆಲ್ಲ ನೀವು ಹೌದು ಸ್ವಾಮಿ ಅಂತ ತಲೆ ಅಲ್ಲಾಡ್ಸ್ಕೊಂಡಿದ್ರೆ ಅಮ್ಮ ಇನ್ನೂ ಬೇಜಾರು ಮಾಡ್ಕೋಬೇಕಾಗಿತ್ತು ಗೊತ್ತಾ. ಯಾರಿಗೂ ಸಿಗ್ದಿರೋ ಅಂತ ಬಂಗಾರದಂತ ಪುಟ್ಟಣ್ಣ ನಮಗ್ ಸಿಕ್ಕಿದಾನೆ. ಅವನನ್ ಬೇಡ ಅಂತ ಹೇಳೋರು ಯಾರು ನನಗೂ ಬೇಡ. ಲಕ್ಷ್ಮಿ, ನೀನು ಮದುವೆ ಆಗಿ ಮಗುನ ಹೆತ್ತ ಮೇಲೆ ತಾಯಿ ಆಗಿಲ್ಲ ಕಣೆ, ಹುಟ್ಟುತ್ತಾನೆ ತಾಯಿಯಾಗಿ ಹುಟ್ಟಿದೀಯ. ನೀನು ನನ್ನ ಹೆಂಡತಿಯಾಗಿ ಬಂದಿರೋದು ನನ್ನ ಪುಣ್ಯ, ನನ್ನ ಭಾಗ್ಯ.